ನೋಡಿ, ನಮ್ಮೆಲ್ಲ 8ನೇ ತರಗತಿ ವಿದ್ಯಾರ್ಥಿಗಳೇ, ನಿಮ್ಮ ಮೊದಲನೇ ಅಧ್ಯಾಯವನ್ನು ಮುಂದುವರಿಸೋಣ. ವರ್ಗ ಮತ್ತು ಘನ. ಇಲ್ಲಿ ಇವತ್ತಿನ ಒಂದು ವಿಡಿಯೋ ಸರಣಿಯಲ್ಲಿ ನಾವು ಘನಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ನಿಮಗೆ 7ನೇ ತರಗತಿಯಲ್ಲಿ ಇದ್ರ ಬಗ್ಗೆ ಮಾಹಿತಿ ಬಂದಿದೆ ಅಂತ ನಾನು ಭಾವಿಸಿದ್ದೀನಿ. ಘನಸಂಖ್ಯೆ ಅಂದರೆ ಏನು? ಒಂದೇ ಸಂಖ್ಯೆಯನ್ನು 3 ಬಾರಿ ಗುಣಿಸಿದಾಗ ಬರ್ತಕ್ಕಂಥ ಗುಣಲಬ್ಧ ಸಂಖ್ಯೆಯನ್ನು ಏನಂತ ಕರೀತಾರೆ ಅಂದರೆ ಘನಸಂಖ್ಯೆ ಅಂತ ಕರೀತಾರೆ. ಈಗ ಉದಾಹರಣೆ, ಯಾವುದೋ ಒಂದು ಸಂಖ್ಯೆ ತಗೊಳ್ರಿ. ಈಗ 1 ತಗೊಳ್ಳೋಣ. 1 ಅಂತಕ್ಕಂಥದ್ದು ಇದೊಂದು ಸಂಖ್ಯೆ. ಈ ಸಂಖ್ಯೆಯನ್ನು ಎಷ್ಟು ಬಾರಿ ಗುಣಿಸೋಣ? 3 ಬಾರಿ ಗುಣಿಸೋಣ. 1 ಗುಣ್ಲೆ 1 ಗುಣ್ಲೆ 1 ಈಕ್ವಲ್ ಟು ಎಷ್ಟಾಗತ್ತೆ? 1 ಆಗತ್ತೆ. 1 ಒಂದಲೇ 1 ಮತ್ತು 1 ಒಂದೇ 1 ಅಂದರೆ 1. ಈ 1ಕ್ಕೆ ನಾವು ಏನಂತ ಹೇಳ್ತೀವಿ ಅಂದ್ರೆ ಇದೊಂದು ಘನಸಂಖ್ಯೆ ಅನಿಸ್ಕೋತು. ಘನಸಂಖ್ಯೆ ಅಂತ ಅನಿಸ್ಕೋತು. ಹಂಗೆ ಇನ್ನೊಂದು ನೋಡ್ರಿ, 2 ಗುಣ್ಲೆ 2 ಗುಣ್ಲೆ 2. 2 ಅಂತಕ್ಕಂಥ ಸಂಖ್ಯೆಯನ್ನು ನಾನು ಎಷ್ಟು ಬಾರಿ ಗುಣಿಸಿದೆ? 3 ಬಾರಿ ಗುಣಿಸಿದೆ. ಆವಾಗ 2 2 4, 4 2 8 ಬಂತು. ಹೌದಾ? ಇದು ಕೂಡ ಏನು ಹೇಳ್ರಿ, 8 ಅನ್ನೋದು ಏನಾಕೈತೆ ನಮ್ಗೆ? ಘನಸಂಖ್ಯೆ. ಘನಸಂಖ್ಯೆ ಅಂತ ಹೇಳ್ತೀವಿ. ನಾವಿಲ್ಲಿ ಒಂದು ತಿಳ್ಕೊಬೇಕು ಏನಪ್ಪ ಅಂತಂದ್ರೆ, ಇಲ್ಲೇ 1 ಅಂತಕ್ಕಂಥ ಸಂಖ್ಯೆಯನ್ನು 3 ಬಾರಿ ಗುಣಿಸಿದ್ವಿ ಅಂದರೆ 1ರ ಘನ ಎಷ್ಟು? 1. ಅದನ್ನು ಸಾಂಕೇತಿಕವಾಗಿ ಹೆಂಗೆ ಬರಿತೀವಿ ಅಂದ್ರೆ ನೋಡಿ, 1ರ ಘನ. 1ರ ಘನ ಅನ್ನೋದನ್ನು ಸಾಂಕೇತಿಕವಾಗಿ ಹೆಂಗೆ ಬರಿತೀವಿ ಅಂದ್ರೆ 1ರ ಘಾತ 3 ಬರಿತೀವಿ. ಮನಸ್ಸಿನಾಗ 1 3 ಸಲ ಗುಣಾಕಾರ ಮಾಡಿರಿ, ಉತ್ತರ ಎಷ್ಟು ಬರ್ತದೆ? 1 ಬರ್ತದೆ. ಇಲ್ಲೇ 8 ಐತಲ್ಲ, ಇದೊಂದು ಘನ ಸಂಖ್ಯೆ. ಇದು ಯಾವುದರ ಘನ? 2ನ್ನು 3 ಬಾರಿ ಗುಣಿಸಿದಾಗ ಬಂದಿದೆ. ಅಂದರೆ 2ರ ಘನ ಎಷ್ಟಪ್ಪ ಅಂತಂದ್ರೆ 2ರ ಘಾತ ಎಷ್ಟು? 3. 2ರ ಘಾತ 3. ನೋಡ್ರಿ, ಘಾತ ಸೂಚಿ 3 ಬರಿಬೇಕು, ಘನ ಬರಿಬೇಕು. ವರ್ಗ ಬರೀತ್ನಾಗ 2 ಬರಿತೀವಿ ರೀ, ಘನ ಬರೀತ್ನಾಗ 3 ಬರಿಬೇಕು. 2ರ ಘಾತ 3 ಕೊಟ್ಟು ಎಷ್ಟು? 8. ಈ ರೀತಿಯಾಗಿ ನಾವು ಘನಸಂಖ್ಯೆಗಳನ್ನು ಪಡಿತೀವಿ. ಒಂದಿಷ್ಟು ಘನಸಂಖ್ಯೆಗಳನ್ನು ಬರಿತಾ ಹೋಗೋಣ. 1ರಿಂದ ಕನಿಷ್ಠ ಒಂದು 10 ಅಥವಾ 15ರವರೆಗೆ ಘನಸಂಖ್ಯೆಗಳನ್ನ ನೆನಪಿಟ್ರೆ ಒಳ್ಳೆಯದು. ಈಗ ನನಗೆ 1ರ ಘನ ಬರಿಬೇಕಾಗೈತಿ. 1ರ ಘನ ಬರಿಬೇಕಂದ್ರೆ ಇದರ ಅರ್ಥ ಏನು? 1ನ್ನು ಎಷ್ಟು ಸಲ ಗುಣಿಸ್ಬೇಕು? 3 ಸಲ ಗುಣಿಸ್ಬೇಕು ಅನ್ನೋದು ಗೊತ್ತಿರಲಿ, 1 ಉತ್ತರ ಬರ್ತದೆ. ಹೌದು? ಅರ್ಥ ಆಗತ್ತೈತೆ ನಾ ಹೇಳಿದ್ದೆ? ಹಾಂ. 2ರ ಘನ ಬರಿಬೇಕಂದ್ರೆ ಇಲ್ಲಿ ನೋಡ್ರಿ, 2ರ ಘಾತ ಎಷ್ಟು ಬರೀನು? 3 ಬರೀನು. 2ನ್ನು ಎಷ್ಟು ಸಲ ಗುಣಾಕಾರ ಮಾಡ್ತೀರಿ? 3 ಸಲ ಗುಣಾಕಾರ ಮಾಡ್ತೀರಿ. 2 2 ಎಷ್ಟು? 4. 4 2 8. ಈಗ ನಮ್ಗೆ 8 ಘನಸಂಖ್ಯೆ. ಆಮೇಲೆ 3ರ ಘನ. ನಾನು ನೇರವಾಗಿ ಘನಸಂಖ್ಯೆ ಬರಿಬೋದಿತ್ತು, ಸ್ವಲ್ಪ ಇನ್ನೂ ವಿಸ್ತೃತವಾಗಿ ನಿಮ್ಗೆ ಗೊತ್ತಾಗಲಿ ಅಂತ ಅದನ್ನು ಗುಣಾಕಾರ ಮಾಡಿ ಬರೀತೀನಿ. 3ರ ಘಾತ 3 ಅಂದ್ರೆ 3ರ ಘನ ಅಂದ್ರೆ ಹೆಂಗೆ ಲೆಕ್ಕ ಮಾಡೋದು? 3ನ್ನು ಎಷ್ಟು ಸಲ ಗುಣಿಸೋದು? 3 ಸಲ ಗುಣಿಸೋದು. ಕೆಲವ್ರು ಏನು ಮಾಡ್ತೀರಿ, ಈಗ 2ರ ಘನ ಕಂಡಿಡ್ರೆ 2ರ ಘಾತ 3 ಅಂದ್ಕಲೆ 2 3 ಗುಣಿಸಿಡಾಕತ್ತೀರಿ, 6 ಹೇಳಾಕತ್ತೀರಿ. ಕೆಲವು ಈ ತಪ್ಪುಗಳನ್ನು ಮಾಡ್ತಿರ್ತೀರಿ. ಹಂಗೆ ಮಾಡಬೇಡ್ರಿ. ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು 3 ಬಾರಿ ಗುಣಿಸ್ಬೇಕು. 3 3 9, 9 3 27. ಹೌದಾ? ಈಗ 4ರ ಘನ ಬರೆಯೋಣ. 4ರ ಘಾತ 3 ಬರ್ಕೊಳ್ಳೋಣ. 4ನ್ನು ಎಷ್ಟು ಸಲ ಗುಣಿಸ್ಬೇಕು? 3 ಸಲ ಗುಣಿಸ್ಬೇಕು. 3 ಸಲ ಗುಣಿಸ್ಬೇಕು. 4 4 16. 16 4 ಎಷ್ಟಾಕತಿ? 64 ಆಗ್ತದೆ. 16 4 64. ಇನ್ನು 5ರ ಘನ ಬರೆಯೋಣ. 5 ಗುಣ್ಲೆ 5 ಗುಣ್ಲೆ 5. 5ರ ಘನ 5 5 25. 25 5 ಎಷ್ಟಾಕತಿ? 125 ಆಕತಿ. ಸರಿನಾ? ಇನ್ಮೇಲೆ 6ರ ಘನ ಬರಿಬೇಕಾಗಿತ್ತು. ಅಂದ್ರೆ 6ನ್ನು ಎಷ್ಟು ಸಲ ಗುಣಿಸ್ಬೇಕು? 3 ಬಾರಿ ಗುಣಿಸ್ಬೇಕು. 6ನ್ನು ಎಷ್ಟು ಬಾರಿ ಗುಣಿಸ್ಬೇಕು? 3 ಬಾರಿ ಗುಣಿಸ್ಬೇಕು. 6 ಗುಣ್ಲೆ 6 36. 36 ಕಾರ್ಲೆ ಗುಣಿಸಿ ಹೇಳ್ತೀರಿ? 216. 6ರ ಘನ 216 ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ. ಇನ್ನು 7 ತಗೊಳ್ಳೋಣ. ಈ ಕಡೆ ಲಕ್ಷ ಇಡಬೇಕೆಲ್ಲರೂ. 7ರ ಘನ 7 ಗುಣ್ಲೆ 7 ಗುಣ್ಲೆ 7. 7ನ್ನು ಎಷ್ಟು ಸಲ ಗುಣಿಸ್ತೀವಿ? 3 ಸಲ ಗುಣಿಸ್ತೀವಿ. 7 7 49. 49ಕ್ಕೆ 7 ಗುಣಿಸಿದ್ರೆ 500 343. ಏನಕ್ಕೇನೆ ಹೇಳ್ಬೇಡ. 49 7 343 ಕರೆಕ್ಟ್ ಹೇಳಿದ್ರಲ್ಲ? ಸರಿ. ಇನ್ನು 8ರ ಘನ 8 ಗುಣ್ಲೆ 8 ಗುಣ್ಲೆ 8. 8ನ್ನು 3 ಬಾರಿ ಗುಣಿಸ್ಬೇಕು. 512. 8 8 64, 64 8
512 ಬರ್ತದೆ. ನೆಕ್ಸ್ಟ್ 9ರ ಘನ 9 ಗುಂಡ್ಲೆ 9 ಗುಂಡ್ಲೆ ಎಷ್ಟು ಬರಿಬೇಕು 9 ಬರಿಬೇಕು 729. ಆಮೇಲೆ 10ರ ಘನ 10 ಗುಂಡ್ಲೆ 10 ಗುಂಡ್ಲೆ 10 1000 ಬರ್ತದೆ. ಅಂದ್ರೆ ನಮಗೆ 1 ಘನ ಸಂಖ್ಯೆ 8 ಘನ ಸಂಖ್ಯೆ 27 ಘನ ಸಂಖ್ಯೆ 64 125 216 343 512 729 1000 ಇವೆಲ್ಲವೂ ಏನು ಘನ ಸಂಖ್ಯೆಗಳು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ? ಹೀಗೆ ಯಾವುದೇ ಸಂಖ್ಯೆಯ ಘನ ಸಂಖ್ಯೆಯನ್ನು ನೀವು ಪಡಿಬೇಕಾಗಿತ್ತು ಅಂದ್ರೆ ಅದನ್ನು ಅದೇ ಸಂಖ್ಯೆಯಿಂದ ಎಷ್ಟು ಸಲ ಗುಣಿಸ್ಬೇಕು? ಎಷ್ಟು ಸಲ ಗುಣಿಸ್ತೀರಿ? ಮತ್ತೊಂದು ಸಲ ಹೇಳ್ರಿ. 3 ಸಲ ಗುಣಿಸ್ಬೇಕು. ಸರಿ, ಇಲ್ಲಿ ಪೂರ್ಣ ಘನಗಳದ್ದು ಒಂದಿಷ್ಟು ಲಕ್ಷಣಗಳನ್ನು ನೋಡ್ತಾ ಹೋಗೋಣ. ಎಲ್ಲ ಸಮಸಂಖ್ಯೆಗಳ ಘನಗಳು ಸಮಸಂಖ್ಯೆಗಳೇ ಆಗಿರುತ್ತವೆ. ಈಗ ಸಮಸಂಖ್ಯೆ ಉದಾಹರಣೆ 2 ತಗೊಂಡು 2ರ ಘನ ಎಷ್ಟು? 8. ಇದು ಸಮಸಂಖ್ಯೆ ಆಗೈತೋ ಇಲ್ಲೋ? ಆಗೈತೋ ಇಲ್ಲೋ? ಹಾಂ. ಆಮೇಲೆ ಮತ್ತೊಂದು ಉದಾಹರಣೆ ತಗೊಳ್ಳೋಣ. 8ರ ಘನ ಎಷ್ಟೈತೆ? 8ರ ಘನ 8ರ ಘನ ನೋಡ್ರಿ. 8 ಸಮಸಂಖ್ಯೆ 512 ನೋಡ್ರಿ. 512 512 ಇದು ಸಮಸಂಖ್ಯೆ ಆಗ್ತೈತೆ ವ್ಯಸ್ತ ಸಂಖ್ಯೆ ಆಗ್ತೈತಿ? ಸಮಸಂಖ್ಯೆ ಆಗ್ತದೆ. ಅಂದ್ರೆ ಯಾವುದೇ ಒಂದು ಸಮಸಂಖ್ಯೆಯ ಘನವನ್ನು ನೀವು ನೋಡಿದ್ರಿ ಅಂದ್ರೆ ಅದು ಯಾವತ್ತೂ ಏನಾಗಿರ್ತೈತಿ? ಸಮಸಂಖ್ಯೆನ ಆಗಿರ್ತದೆ. ಇನ್ನು ಎಲ್ಲ ಬೆಸ ಸಂಖ್ಯೆಗಳ ಘನಗಳು ಬೆಸ ಸಂಖ್ಯೆಗಳು ಆಗಿರ್ತವೆ ಅಂತ ಐತಿ. ಇಲ್ಲಿ 3 ಬೆಸ ಸಂಖ್ಯೆ, ಇದರ ಘನ ಮಾಡೋಣ 27 ಅನ್ನೋದು ನಿಮ್ಗೆ ಗೊತ್ತೈತಿ. 27 ಬೆಸ ಸಂಖ್ಯೆನೋ ಸಮಸಂಖ್ಯೆ? ಇದು ಬೆಸ ಸಂಖ್ಯೆ ಆಗೈತೆ ಇಲ್ಲೋ? ಈ ನಿಯಮ ತಿಳ್ಕೊಳತ್ತೇವೆ ನಾವು ಅಷ್ಟೇ. ಈ ಲಕ್ಷಣವನ್ನು ಉದಾಹರಣೆ ಮುಖಾಂತರ ಸ್ಪಷ್ಟೀಕರಣ ಮಾಡತ್ತೇವೆ ಅಷ್ಟೇ. ಮತ್ತೊಂದು ಯಾವ್ದಾದ್ರು ತಗೊಳ್ಳೋಣ. 5 ತಗೊಳ್ಳೋಣ. 5ರ ಘನ ಎಷ್ಟು? 125. 125 ಬೆಸ ಸಂಖ್ಯೆನೋ ಸಮಸಂಖ್ಯೆ? ಬೆಸ ಸಂಖ್ಯೆ. ಅಂದರೆ ಇದರಿಂದ ನಮಗೇನು ಕಂಡು ಬರ್ತೈತಿ? ಬೆಸ ಸಂಖ್ಯೆಯ ಘನ ಯಾವಾಗಲೂ ಏನಾಗಿರ್ತೈತಿ? ಬೆಸ ಸಂಖ್ಯೆ ಆಗಿರ್ತೈತಿ. ಸಮಸಂಖ್ಯೆಯ ಘನ ಯಾವಾಗಲೂ ಏನಾಗಿರ್ತೈತಿ? ಸಮಸಂಖ್ಯೆ ಆಗಿರ್ತೈತಿ ಅನ್ನೋದನ್ನು ತಿಳ್ಕೊಂಡ್ರಿ. ಇನ್ನು ಮುಂದುವರೆದ ಭಾಗದಾಗ ನಾನೇನು ತಗೋತೀನಿ ಅಂತಂದ್ರೆ 3ನೇ ನಿಯಮ ಏನು ಲಕ್ಷಣ ಏನಿದೆ ನೋಡ್ರಿ. ಧನಸಂಖ್ಯೆಯ ಘನವು ಯಾವಾಗಲೂ ಧನಸಂಖ್ಯೆ ಆಗಿರುತ್ತದೆ. ಧನ ಸಂಖ್ಯೆಯ ಘನವು ಯಾವಾಗಲೂ ಧನಸಂಖ್ಯೆ ಆಗಿರುತ್ತದೆ. ಈಗ +4 ಐತೆ ತಿಳ್ಕೊಡ್ರಿ. ಇದರ ಘನ ಮಾಡಿದ್ರೆ ಇದ್ರ ಘನ ನೀವು ಏನು ಮಾಡ್ತೀರಿ? ಇಲ್ಲಿ ನೋಡ್ರಿ ಸ್ವಲ್ಪ ಇದನ್ನು ವಿಸ್ತೃತವಾಗಿ ಬರೆಯಾಕತ್ತೀನಿ. ಉದ್ದೇಶ ನಿಮ್ಗೆ ಯಾಕೆ ಪ್ಲಸ್ ಆಗ್ತೈತೆ ಅಂತ ತಿಳಿಸ್ಬೇಕಾಗೈತಿ. 3 ಸಲ ಗುಣಾಕಾರ ಮಾಡ್ತೀರಿ. +× ++, ಮತ್ತು +× ಅಂದ್ರೆ ಏನಾಗ್ತದ? ಪ್ಲಸ್ ಆಕೈತೆ. ಅಂದ್ರೆ ಧನಸಂಖ್ಯೆನ ಬರಬೇಕಿಲ್ಲ. 4ರ ಘನ ಎಷ್ಟು? 4 4 16 16 4 64. ಹಿಂಗೆ ಯಾವುದೇ ಒಂದು ಧನಸಂಖ್ಯೆಯ ಘನ ತೊಗೊಂಡ್ರೆ ಅದು ಯಾವತ್ತೂ ಏನಾಗಿರ್ತೈತಿ? ಧನಸಂಖ್ಯೆನ ಆಗಿರ್ತೈತಿ. ಹಾಗೆ ಬೇಕಾದ ಉದಾಹರಣೆಗಳನ್ನ ನೋಡ್ಬೋದು ನೀವು. ಈಗ ನೀವು ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ 3 ತೊಗೊಂಡ್ರೆ ಅಂದ್ರೆ ಈ 3ರ ಘನ 27 +27 ಬರಿಬೇಕಾದ ಮೈನಸ್ ಬರೆಯಂಗಿಲ್ಲ. ಅದೇ ಋಣಸಂಖ್ಯೆಯ ಘನ ಯಾವಾಗಲೂ ಋಣಸಂಖ್ಯೆ ಆಗಿರ್ತೈತಿ. ಇದನ್ನ ತೊಗೊಳ್ಳೋಣ, ಚಿನ್ನ ಬದಲಾಯಿಸಿ ತೊಗೊಳ್ಳೋಣ. -3ರ ಘನ ತೊಗೊಳ್ಳೋಣ. ಈಗ ನೋಡ್ರಿ -3 ಗುಂಡ್ಲೆ -3 ಗುಂಡ್ಲೆ ಎಷ್ಟು? -3. -3 ಅಂತಕ್ಕಂತಹ ಪೂರ್ಣಾಂಕದ ಘನವನ್ನು ನನಗೆ ಬರಿಬೇಕಾಗಿದೆ. ಅದಕ್ಕೋಸ್ಕರ 3 ಸಲ ಅದನ್ನು ಗುಣಿಸ್ತೀನಿ. ಈಗ ಮೈನಸ್ ಗುಣಾಕಾರ ಮಾಡಿದರೆ ಏನಾಯ್ತು? ಪ್ಲಸ್ ಆಯ್ತು. ಮೈನಸ್ ಇವೆರಡು ಚಿನ್ನ ಗುಣಿಸಿದ್ರೆ ಎಷ್ಟು ಆಯ್ತು ಹೇಳ್ರಿ? ಪ್ಲಸ್ ಆಯ್ತು. ಮುಂದೆ ಇಲ್ಲಿ ಏನು ಚಿನ್ನ ಐತೆ ನೋಡ್ರಿ? ಮೈನಸ್ ಐತೆ. +× ಅಂದ್ರೆ ಉತ್ತರ ಏನು ಬರ್ಬೇಕು? ಇಲ್ಲಿ ಏನು ಹೇಳ್ರಿ? ಮೈನಸ್ ಬರೋದು. ಕೊನೆಗೆ ಮೈನಸ್ ಯಾಕೆ ಬಂತು ಅಂತ ಗೊತ್ತಾಯ್ತಲ್ಲ? ಇನ್ನು ಗುಣಾಕಾರ ಅಂತೂ ಸೇಮ್, ಅದ್ರಾಗ ಏನು ಡಿಫ್ರೆನ್ಸ್ ಇಲ್ಲ. 3 3 9 9 3 27 ಬರೀತೀನಿ. ಚಿನ್ನ ಯಾಕೆ ಬಂತು ಮೈನಸ್ ಅನ್ನೋದು ತಲೆಗೆ ಹೋದ. ಇನ್ನೊಂದು ಚಿಕ್ಕ ಉದಾಹರಣೆ ನೋಡೋಣ. -5ರ ಘಾತ 3 ತೊಗೊಳ್ಳೋಣ. ಈಗ -5 -5 3 ಬಾರಿ ಗುಣಿಸ್ಬೇಕು. ಇದ್ರ ಘನವನ್ನು ಕಂಡುಹಿಡಿಬೇಕಂದ್ರೆ ನಾನು 3 ಬಾರಿ ಗುಣಾಕಾರ ಮಾಡತ್ತೀನಿ. 5 5 25 25 5 ಎಷ್ಟಾಯ್ತು? 125. ಚಿನ್ನ ಮೈನಸ್ ನೇರವಾಗಿ ಬರೀನು. -× -++- ತೀರ್ಮಾನ ಏನಪ್ಪ ಇಲ್ಲಿ ಈ ಸ್ಕ್ರೀನ್ ಮೇಲೆ ಏನೈತಲ್ಲ, ಇಲ್ಲಿ ಏನು ತೀರ್ಮಾನ ಐತೆ ನಮ್ದು? ಧನಸಂಖ್ಯೆಯ ಘನವು ಯಾವಾಗಲೂ ಏನಾಗಿರ್ತೈತಿ? ಧನಸಂಖ್ಯೆನೇ ಆಗಿರ್ತೈತಿ. ಋಣಸಂಖ್ಯೆಯ ಘನ ಯಾವಾಗಲೂ ಏನಾಗಿರ್ತೈತಿ? ಋಣಸಂಖ್ಯೆನೇ ಆಗಿರ್ತದ ಅಂತಕ್ಕಂಥದ್ದನ್ನು ತಿಳ್ಕೊತೀವಿ. ಎಲ್ಲರಿಗೂ ತಿಳಿತು? ಏನು ಡೌಟ್ ಇಲ್ಲಲ್ಲ? ಸರಿ, ಮುಂದಿನ ಒಂದು ಚರ್ಚೆಗೆ ಹೋಗೋಣ. ಮುಂದಿನ ಚರ್ಚೆಯಲ್ಲಿ ನೋಡ್ರಿ, ಒಂದು ಸಂಖ್ಯೆಯ ಕೊನೆಯಲ್ಲಿ
ಒಂದು ಸೊನ್ನೆ ಇದ್ದರೆ ಅದರ ಘನಸಂಖ್ಯೆಯು 3 ಸೊನ್ನೆಗಳೊಂದಿಗೆ ಕೊನೆಗೊಳ್ಳುತ್ತದೆ. ಉದಾಹರಣೆ, ಇಲ್ಲಿ ನಾವು 10 ತಗೊಂಡು ಒಂದು ಸಂಖ್ಯೆಯ ಕೊನೆಯಲ್ಲಿ 1 ಸೊನ್ನೆ ಐತಿ, ಹೌದಾ ಇಲ್ಲ? ಇದರ ಘನ ತಗೊಳ್ಳೋಣ. ಇದ್ರ ಘನ ತಗೊಂಡ್ರೆ ನಿಮಗೆ ಗೊತ್ತು ಎಷ್ಟು ಬರ್ತದೆ. ಇದ್ರ ಘನ 1000 ಬರ್ತದೆ. ಸೊನ್ನೆಗಳ ಸಂಖ್ಯೆ ಎಷ್ಟೈತೆ ನೋಡ್ರಿ, 3 ಐತಿ ಅಲ್ಲೋ. ಮತ್ತೊಂದು ಉದಾಹರಣೆ ನೋಡಿ, 20 ತಗೊಳ್ಳೋಣ. 20ರ ಘನ ತಗೋಬೇಕಾಗಿತ್ತಂದ್ರೆ 20 ಗುಂಡ್ಲೆ 20 ಗುಂಡ್ಲೆ 20 ಮಾಡ್ತಾರೆ. ಇಲ್ಲಿಯೂ ಕೂಡ ನೋಡ್ರಿ ಘನಸಂಖ್ಯೆಯು 3 ಸೊನ್ನೆಗಳಿಂದನೇ ಕೊನೆಗೊಳ್ತೈತೆ. ಅದರ ಘನ 2 ಇರಲಿ 4, 4 ಇರಲಿ 8, 1 2 3 8000. ಗೊತ್ತಾಯ್ತಾ? ಇಲ್ಲಿ ಈ ಕೊನೆಗೆ 3 ಸೊನ್ನೆಯಿಂದ ಕೊನೆಗೊಳ್ತದೆ. 1 ಸೊನ್ನೆ ಇತ್ತಂದ್ರೆ, 2 ಇತ್ತಂದ್ರೆ 6ಲೇ ಕೊನೆಗೊಳ್ಬೇಕು, ಹೌದಾ ಇಲ್ಲ? 2 ಸೊನ್ನೆ ಇದ್ದು ಅಂದ್ರೆ 6ಲೇ ಕೊನೆಗೊಳ್ಬೇಕಿಲ್ಲ. 1 ಸೊನ್ನೆ ಇದ್ದರೆ 3ಲೇ ಕೊನೆಗೊಳ್ತೈತೆ. ಇನ್ನು 1 4 5 6 9 ಅಂಕಿಗಳಿಂದ ಕೊನೆಗೊಳ್ಳುವ ಸಂಖ್ಯೆಗಳ ಘನಗಳು ಕ್ರಮವಾಗಿ ಅದೇ ಅಂಕಿಗಳಿಂದ ಕೊನೆಗೊಳ್ಳುತ್ತವೆ. ಉದಾಹರಣೆ, 1ರ ಘನ 1, ಇಲ್ಲಿ 1 ಐತಿ, 1ರಿಂದ ಕೊನೆಗೊಂಡೈತಿ. 4ರ ಘನ 64, ಇಲ್ಲಿ 4 ಐತಿ, 4ರಿಂದ ಬಿಡಿಸ್ತಾನ ನೋಡಿ, 4ರಿಂದನೇ ಕೊನೆಗೊಂಡೈತಿ. ಆಮೇಲೆ 5ರ ಘನ ಇಲ್ಲಿ 5 ಐತಿ, 125, 8ರಿಂದ ಕೊನೆಗೊಂಡೈತಿ ನೋಡ್ರಿ, ಅದ 5ರಿಂದನೇ ಕೊನೆಗೊಂಡೈತಿ. 6ರ ಘನ ಎಷ್ಟು? 216 ಅಲ್ಲ? ಹಾಂ, 216, ಅದು 6ರಿಂದನೇ ಕೊನೆಗೊಂಡೈತಿಲ್ಲ, ಸರಿನಾ? 9ರ ಘನ ಎಷ್ಟು? 729 ನೋಡ್ರಿ, 9 ಐತಿ, 9ರಿಂದನೇ ಕೊನೆಗೊಂಡೈತಿ. ತಿಳಿತಲ್ಲ? 1 4 5 6 9ರಿಂದ ಒಂದು ಅಂಕಿ ಕೊನೆಗೊಂಡಿತ್ತಂದ್ರೆ ಅದರ ಘನನೂ ಕೂಡ ಅದರಿಂದನೇ ಕೊನೆಗೊಂಡಿರ್ತತಿ ಅನ್ನೋದನ್ನು ನಾವು ಈ ಒಂದು ನಿಯಮದಲ್ಲಿ ಕಾಣ್ತೀವಿ. ಹಿಂದೆ ಕುಂತವ್ರದ್ದು ಕೆಲವ್ರದ್ದು ಲಕ್ಷ ಇಲ್ಲ ನೋಡ್ರಿ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಸರಿ, ಇವಾಗ ನಾವು ಮುಂದಿನ ಒಂದು ಚರ್ಚೆಗೆ ಹೋಗೋಣ. ಮುಂದಿನ ಚರ್ಚೆಯಲ್ಲಿ ಏನನ್ನು ತಗೊಂಡಿದ್ದೀವಿ ನೋಡ್ತಾ ಹೋಗೋಣ. ನೋಡ್ರಿ, ಭಿನ್ನ ರಾಶಿಗಳು ಮತ್ತು ದಶಮಾಂಶ ಸಂಖ್ಯೆಗಳ ಘನ. ಒಂದು ಭಿನ್ನ ರಾಶಿ ಇತ್ತಂದ್ರೆ ಉದಾಹರಣೆ A/B ರೂಪದಾಗ ಐತೆ ತಿಳ್ಕೊಡ್ರಿ. ಇದ್ರ ಘನವನ್ನು ತೆಗಿಬೇಕಾದ್ರೆ ಅಂಶಕ್ಕೆ ಮತ್ತು ಘಾತಕ್ಕೆ ಎರಡಕ್ಕೂ ಘನ ತಗೋಬೇಕು, ಇಷ್ಟ. ಆಮೇಲೆ ದಶಮಾಂಶ ಸಂಖ್ಯೆ ಬಂತಂದ್ರೆ ಅದರದ್ದು ಘನ ತಗೋವಾಗ, ಈಗ ಉದಾಹರಣೆ 0.2 ಐತೆ ತಿಳ್ಕೊಡ್ರಿ, ಇದ್ರ ಘನ. ನೀವು 0.2 ಗುಂಡ್ಲೆ 0.2 ಗುಂಡ್ಲೆ 0.2 ಅನ್ನಂಗಿದೆ, ಹೌದು? ಇಲ್ಲೇ ಸಂಖ್ಯೆ ಬಿಂದು ಇರಲಾರ್ದ ಘನಗೊಳಿಸ್ರಿ ಅಂತ ನಾವು ಬಿಂದು ಇರಲಾರ್ದ ಘನಗೊಳಿಸ್ರಿ 8 ಆಕೈತಿ. ಆಮೇಲೆ ಮೂಲ ಸಂಖ್ಯೆಯಲ್ಲಿದ್ದಕ್ಕಿಂತ 3 ಪಟ್ಟು ಹೆಚ್ಚು ದಶಮಾಂಶ ಸ್ಥಾನಗಳು ಬರುವಂಗೆ ನೋಡ್ಕೊರಿ ಅಂತ. ಮೂಲ ಸಂಖ್ಯೆ ಎಲ್ಲಿ ಈಗ ನಿಮ್ಗೆ 3 ಪಟ್ಟು ಬರಬೇಕು. ಮೊದಲು ಒಂದೇ ಐತಿ, ಈಗ 3 ಆಗ್ಬೇಕದು. ಅಂದರೆ 0.008 ಇಲ್ಲಿ ನೋಡಿ, ಇದು ಒಂದು ಸ್ಥಾನ, ಇದೊಂದು ಸ್ಥಾನ, ಇದೊಂದು ಸ್ಥಾನ, ಟೋಟಲ್ 3 ದಶಮಾಂಶ ಸ್ಥಾನಗಳು. ಟೋಟಲ್ ಅಲ್ಲಿ ಬರಬೇಕು ಉತ್ತರದಾಗ 3. ಹಿಂಗೆ ನೋಡ್ಕೋಬೇಕು ನಾವು ಅಷ್ಟೇ. ಇನ್ನೊಂದಿಷ್ಟು ಉದಾಹರಣೆಗಳು ನೋಡಲಿ. ಭಿನ್ನ ರಾಶಿ ತಗೊಳ್ಳೋಣ. ಮೊದಲು 2/5 ಐತೆ ತಿಳ್ಕೊಡು, ಇದ್ರ ಘನ ಬೇಕಾಗಿತ್ತು ನಮಗೆ. ಅವಾಗ ಅಂಶ ಮತ್ತು ಛೇದ ಎರಡಕ್ಕೂ ಘನ ಮಾಡೋದು. 2/5 2/3 ಡಿವೈಡೆಡ್ ಬೈ 5/3. 2ರ ಘನ ಎಷ್ಟು ಆಕತಿ? 8 ಆಕೈತಿ. 5ರ ಘನ ಎಷ್ಟಾಯ್ತು? 125. ಹೌದಾ? 3 4 ಅಂಶ ಐತೆ ತಿಳ್ಕೊ, ಇದ್ರ ಘನ ಮಾಡಬೇಕಾಗಿತ್ತು ಅಂದ್ರೆ 3ರ ಘನ ಬಾಗಿಲೆ ಎಷ್ಟು ಮಾಡಬೇಕು? 4ರ ಘನ ತಗೋ. 3ರ ಘನ ಎಷ್ಟು? 27. 4ರ ಘನ ಎಷ್ಟು? 64. ಈ ರೀತಿ ನಾವು ಭಿನ್ನ ರಾಶಿ ರೂಪದಾಗಿರ್ತಕ್ಕಂಥ ಸಂಖ್ಯೆಗಳ ಘನಗಳನ್ನು ತಗೋಬೇಕು. ಅದ ನಮಗೆ ದಶಮಾಂಶ ರೂಪದಲ್ಲಿರ್ತಕ್ಕಂಥದ್ದು ಒಂದು ಉದಾಹರಣೆ ಆಗಲೇ ಒಂದು ತೊಗೊಂಡಿದ್ದೀನಿ, ಇನ್ನೊಂದು ತೊಗೋತೀನಿ ನೋಡಿ. 0.5 ತೊಗೊಳ್ಳೋಣ, ಇದರ ಘಾತ 3 ಘನ ತೊಗೋಬೇಕಾಗಿದೆ. 0.5 0.5 0.5 ದಶಮಾಂಶ ಇಲ್ಲ ತಿಳ್ಕೊಂಡು 5 ಇರಲಿ 25, 25 ಇರಲಿ 125. 3 ದಶಮಾಂಶ ಸ್ಥಾನ ಬರಬೇಕು ಉತ್ತರದೊಳಗೆ. 3 ಬಲಗಡೆಯಿಂದ ಬರಬೇಕು 3 ದಶಮಾಂಶ ಸ್ಥಾನ. 1.1 ಐತೆ ತಿಳ್ಕೊಡ್ರಿ, ಘಾತ 3. 1.1 ಗುಂಡ್ಲೆ 1.1 ಗುಂಡ್ಲೆ ಎಷ್ಟು ಬರೀಬೇಕು? 1.1 ಬರೀಬೇಕು. 11 11 121. 121ಕ್ಕೆ ನೀವು ಎಷ್ಟಲೇ ಗುಣಿಸ್ಬೇಕು? 11ರಿಂದ ಗುಣಿಸ್ಬೇಕು, ಹೌದಾ? 121 ಆಯಿತಾ? ಮತ್ತು 121 ಉತ್ತರ ಎಷ್ಟು ಬಂತು ನೋಡ್ರಿ?
1 3 3 1 ಬರ್ತದೆ. ಇಲ್ಲೇ 1 3 3 1 ಬಂತ. ಆದ್ರೆ ದಶಮಾಂಶ ಸ್ಥಾನದಾಗ ಬರೀದು ಎಷ್ಟ? ಇದ್ರದ್ದು ಒಂದು ಸ್ಥಾನ, ಇದ್ರದ್ದು ಒಂದು ಸ್ಥಾನ, ಇದ್ರದ್ದು ಟೋಟಲ್ 3 ಸ್ಥಾನ ಅದಾವ. ಹೀಗಾಗಿ 1.331 ಬರೀಬೇಕು. 1.331 ಬರೀಬೇಕು. ಅರ್ಥ ಆಯ್ತಲ್ಲ ನಿಮ್ಗೆ? ಯಾವ ರೀತಿ ಭಿನ್ನರಾಶಿಯ ರೂಪದಲ್ಲಿರ್ತಕ್ಕಂಥ ಸಂಖ್ಯೆಗಳ ಘನ ತಗೋಬೇಕು, ಯಾವ ರೀತಿ ದಶಮಾಂಶ ರೂಪದಲ್ಲಿರ್ತಕ್ಕಂಥ ಸಂಖ್ಯೆಗಳ ಘನವನ್ನು ತಗೋಬೇಕು ಅಂತಕ್ಕಂಥದ್ದನ್ನು ನಾ ಇಲ್ಲಿ ತಿಳಿಸ್ಕೊಟ್ಟೆ. ಅರ್ಥ ಮಾಡ್ಕೊಂಡ್ರಿ? ಗಮನಿಸ್ರಿ ಇನ್ನೊಂದ್ಸಲ. ಇಲ್ಲೇ ನೋಡ್ರಿ, 1ರ ಘನ ಎಷ್ಟು? 1. 12ರ ಘನ ಎಷ್ಟು ಹೇಳ್ರಿ? 1728. ಇವೆರಡು ಕೂಡಿಸಿದ್ರೆ ಎಷ್ಟು ಬಂತು? 1729 ಬಂತು. 1ರ ಘನ ಮತ್ತು 12ರ ಘನ. ಹಂಗೆ 9ರ ಘನ. 9ರ ಘನ ಎಷ್ಟು ಮತ್ತು 10ರ ಘನ ಎಷ್ಟು ಹೇಳಿ? 9ರ ಘನ ಎಷ್ಟು? 729. ಆಮೇಲೆ 10ರ ಘನ 1000. ಇವೆರಡು ಕೂಡಿಸಿದ್ರೆ 1729 ಬರ್ತಾ ಇಲ್ಲ ನೋಡ್ರಿ. ಇದು 1729 ಆಕತಿ. ಇದು ಕೂಡ ಏನಾಕತಿ? 1729 ಆಕತಿ ನೋಡ್ರಿ. ಎರಡು ವಿಭಿನ್ನ ರೀತಿಯಲ್ಲಿ ಒಂದೇ ಸಂಖ್ಯೆ ಇದೆ 1729, ಹೌದಾ? ಎರಡು ವಿಭಿನ್ನ ರೀತಿಯಲ್ಲಿ ಎರಡು ಘನಸಂಖ್ಯೆಗಳ ಮೊತ್ತವಾಗಿ 1 ಮತ್ತು 12ರ ಘನದ ಮೊತ್ತವಾಗಿ 9 ಮತ್ತು 10ರ ಘನಗಳ ಮೊತ್ತವಾಗಿಯೂ ಕೂಡ ಬರಲಿಕ್ಕೆ ಸಾಧ್ಯ ಇದೆ. ಈ ರೀತಿ ವ್ಯಕ್ತಪಡಿಸಬಹುದಾದ ಅತ್ಯಂತ ಚಿಕ್ಕ ಧನಾತ್ಮಕ ಪೂರ್ಣಾಂಕಗಳು 1729. ಅರ್ಥ ಆಯ್ತಾ? ಹಂಗೆ 4104 2ರ ಘನ ಮತ್ತು 16ರ ಘನದ ಮೊತ್ತವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ. 9ರ ಘನ ಮತ್ತು 15ರ ಘನದ ಮೊತ್ತವಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಸಂಖ್ಯೆಗಳಿಗೆ ಏನಂತ ಕರೀತಾರೆ? ಟ್ಯಾಕ್ಸಿ ಕ್ಯಾಬ್ ಸಂಖ್ಯೆಗಳು ಅಂತ ಕರೀತಾರೆ. ಇದ್ರ ಹಿಂದೆ ಒಂದು ಸ್ಟೋರಿ ಐತಿ. ಇಲ್ಲಿ ಸ್ವಲ್ಪ ಸ್ಟೋರಿ ಹಾಕೊಂಡಿದ್ದೀನಿ, ಒಂದು ಸ್ವಲ್ಪ ನೋಡ್ರಿ, ಆ ಕಡೆ ಲಕ್ಷ ಕೊಡ್ರಿ. ಬ್ರಿಟಿಷ್ ಗಣಿತಜ್ಞ GH ಹಾರ್ಡಿ ಅಂತಕ್ಕಂಥವ್ರು, ಅವರು ಖ್ಯಾತ ಗಣಿತಜ್ಞರು. ಆಮೇಲೆ ನಮ್ಮ ಭಾರತೀಯ ಗಣಿತಜ್ಞರು ಯಾರಂದ್ರೆ S ರಾಮಾನುಜನ್ರು. ಅತ್ಯಂತ ಅಲ್ಪ ಅವಧಿ ಬದುಕಿ ಅತ್ಯಂತ ಹೆಚ್ಚಿನ ಗಣಿತೀಯ ಸಂಶೋಧನೆಯನ್ನು ಮಾಡಿರ್ತಕ್ಕಂಥ ಒಬ್ಬ ಮೇಧಾವಿಯವರು ಶ್ರೀನಿವಾಸ ರಾಮಾನುಜನ್. ಅವರು ಒಂದು ಸಲ ಈ ಹಾರ್ಡಿ ಅವರನ್ನು ಭೇಟಿಯಾಗಿರ್ತಾರೆ. ಹಾರ್ಡಿ ಇವರಿಗೆ ಒಂದು ಸಲ ಮುಖಾಮುಖಿ ಆದಾಗ ಹಾರ್ಡಿ ಅವರು ರಾಮಾನುಜನ್ ಅವರನ್ನು ನೋಡಲು 1729 ಸಂಖ್ಯೆಯ ಟ್ಯಾಕ್ಸಿಯಲ್ಲಿ ಬಂದರು. ಆವಾಗ ಹಾರ್ಡಿ ಏನಂತಾರಂತಂದ್ರೆ, ಇದು ತುಂಬ ನೀರಸವಾದ ಸಂಖ್ಯೆ. ಅವ್ರೇನು ಕಾರ್ನಾಗ ಬರ್ತಾರಲ್ಲ, ನೀವು ಬಂದು ಕಾರದ ಸಂಖ್ಯೆ ನಂಬರ್ ಭಾಳಷ್ಟು ನೀರಸವಾಗಿರ್ತಕ್ಕಂಥ ಸಂಖ್ಯೆ ಐತಿ ಅಂತ ಹೇಳಿ ಯಾರಂತಾರ? ಹಾರ್ಡಿ ಅಂತಾರೆ. ಅದಕ್ಕೆ ರಾಮಾನುಜನ್ ಒಮ್ಮೆ ತಕ್ಷಣ ಉತ್ತರ ಕೊಡ್ತಾರೆ. ಏನಪ್ಪ ಅಂತಂದ್ರೆ, ಅದು ನೀರಸವಾಗಿರ್ತಕ್ಕಂಥ ಸಂಖ್ಯೆ ಅಲ್ಲ, ಅತ್ಯಂತ ಆಸಕ್ತಿದಾಯಕವಾಗಿರ್ತಕ್ಕಂಥ ಸಂಖ್ಯೆ. ಯಾಕಂದ್ರೆ ಎರಡು ವಿಭಿನ್ನ ಘನಗಳ ಮೊತ್ತವಾಗಿ ಎರಡು ರೀತಿಯಲ್ಲಿ ಬರೀತಕ್ಕಂತಹ ಅತ್ಯಂತ ಚಿಕ್ಕ ಸಂಖ್ಯೆ ಇದಾಗೈತಿ ಅಂತಕ್ಕಂಥದ್ದನ್ನು ಕೊಡ್ತಾರೆ, ಮಾಹಿತಿಯನ್ನು ಕೊಡ್ತಾರೆ. ಯಾರು? ಶ್ರೀನಿವಾಸ ರಾಮಾನುಜನ್ ಅವರು. ಅದಕ್ಕೆ 1729 ಐತಲ್ಲ, ಇದಕ್ಕೆ ರಾಮಾನುಜನ್ ಸಂಖ್ಯೆನೂ ಅಂತ ಕರೀತಾರೆ. ಮೊದಲನೇ ಟ್ಯಾಕ್ಸಿ ಕ್ಯಾಬ್ ಸಂಖ್ಯೆನೂ ಅಂತ ಕರೀತಾರೆ. ಅದನ್ನು T ಸ್ಮಾಲ್ a ಬರೆದು ಬ್ರಾಕೆಟ್ನಾಗ 2 ಬರೀತಾರೆ. ಈ ರೀತಿ ಒಂದು ಸಂಕೇತ ಕೊಟ್ಟಿದ್ದಾರೆ. ಅದಕ್ಕೆ ಇದು ಟ್ಯಾಕ್ಸಿ ಕ್ಯಾಬ್ ಸಂಖ್ಯೆಯ ಒಂದು ಇತಿಹಾಸ. ಮೊದಲನೆಯ ಟ್ಯಾಕ್ಸಿ ಕ್ಯಾಬ್ ಸಂಖ್ಯೆ ಯಾವುದು ಅಂತಂದ್ರೆ 1729, 1729. ಹಿಂಗೆ ಬೇರೆ ಬೇರೆ ಸಂಖ್ಯೆಗಳು ಸಿಗ್ತಾವೆ ನಮ್ಮ ನಂಬರ್ ಸಿಸ್ಟಮ್ದೊಳಗೆ. ಜಸ್ಟ್ ಇದೊಂದು ಸಣ್ಣ ಮಾಹಿತಿ ಇರಲಿ, ಇಷ್ಟು ಸಾಕು. ಇದೊಂದು 1729, ಇದೊಂದು ಗೊತ್ತಿರಲಿ. ಆಮೇಲೆ ಇನ್ನೊಂದು 4104, ಇವೆರಡರ ನೆನ್ಪಿಟ್ಕೊಳ್ರಿ. ಎರಡು ಟ್ಯಾಕ್ಸಿ ಕ್ಯಾಬ್ ಸಂಖ್ಯೆಗಳನ್ನು ಬರೀರಿ. ಅವುಗಳನ್ನು ಎರಡು ವಿಭಿನ್ನ ಘನಗಳ ಮೊತ್ತವಾಗಿ ವ್ಯಕ್ತಪಡಿಸಿ ಅಂತ ನಿಮ್ಗೆ 2 ಮಾರ್ಕ್ಸಿಗೆ ಪ್ರಶ್ನೆ ಬಂತು ಅಂದ್ರೆ ಇಷ್ಟು ಬರೆದ್ರೆ ಸಾಕು. ಅರ್ಥ ಆಯ್ತಲ್ಲ ನಿಮ್ಗೆ ಹೇಳಿದ್ದು? ಇದಿಷ್ಟು ಟ್ಯಾಕ್ಸಿ ಕ್ಯಾಬ್ ಸಂಖ್ಯೆಗಳು ಅಂತಂದ್ರೆ ಏನು ಅಂತಕ್ಕಂಥದ್ದು ಮಾಹಿತಿ ಆಯಿತು. ಇನ್ನು ಮುಂದೆ ಪೂರ್ಣ ಘನಗಳು ಮತ್ತು ಅನುಕ್ರಮ ಬೆಸ ಸಂಖ್ಯೆಗಳು. ಇಲ್ಲೊಂದು ಸಂಬಂಧ ಕಾಣ್ತದೆ ನೋಡ್ರಿ. ಪ್ರತಿಯೊಂದು ಘನ ಸಂಖ್ಯೆ n³ ಎಂಬುದು n ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತವಾಗಿರುತ್ತದೆ. ಅಂದ್ರೆ ಅನುಕ್ರಮ ಅದರ ಒಂದು ಸ್ವಲ್ಪ ಇಲ್ಲಿ ಅರ್ಥ ಮಾಡ್ಕೋಬೇಕು. ಉದಾಹರಣೆ ನೋಡಿದಾಗ ಗೊತ್ತಾಗ್ತದೆ. 1ರ ಘನ ಇದು 1 ಅಷ್ಟೇ ಐತಿ, ಇಲ್ಲಿ ಅಷ್ಟು ಅರ್ಥ ಆಗೋದಿಲ್ಲ. 2ರ ಘನ ನೋಡ್ರಿ, 2 ಬೆಸ ಸಂಖ್ಯೆಗಳ ಮೊತ್ತವಾಗಿ ಬರೆಯಕ್ಕೆ ಬರ್ತೈತಿ. 2ರ ಘನ 8 ಅನ್ನೋದು ನಿಮ್ಗೆ ಗೊತ್ತ. ಆದ್ರೆ 3 5 ಇಲ್ಲಿ ಬೆಸ ಸಂಖ್ಯೆ ಏನೋ ನೋಡ್ಬೇಕು ನೀವು. ಇಲ್ಲಿ 3 ಮತ್ತು 5 ಏನದಾವೆ ಹೇಳ್ರಿ? ಇವು ಬೆಸ ಸಂಖ್ಯೆ ಅದಾವೆ. ಇಲ್ಲಿ 3 5 ನೋಡ್ರಿ, ಇವು ಬೆಸ ಸಂಖ್ಯೆ ಅದಾವೆ. ಇಲ್ಲಿ ಇಲ್ಲಿ ನೋಡ್ರಿ 3ರ ಘನ ಎಷ್ಟು? 27 ನಿಮ್ಗೆ ಗೊತ್ತು. ಇದನ್ನು 3 ಬೆಸ ಸಂಖ್ಯೆಗಳ ಮೊತ್ತವಾಗಿ ಬರೆಯಕ್ಕೆ ಬರ್ತೈತಿ. 7 9 11 ಕೂಡಿಸ್ರಿ 27 ಆಕತಿ. ಇಲ್ಲಿ ನೋಡ್ಕೋರಿ.
4ರ ಘನ 64 ಹೌದು, ಆದರೆ ಇದನ್ನು 4 ಬೆಸ ಸಂಖ್ಯೆಗಳ ಮೊತ್ತವಾಗಿ ಬರೆಯಕ್ಕೆ ಬರ್ತದೆ. ಹಂಗೆ 5ರ ಘನ ಇದನ್ನು 5 ಬೆಸ ಸಂಖ್ಯೆಗಳ ಮೊತ್ತವಾಗಿ ಬರ್ಲಿಕ್ಕೆ ಬರ್ತದೆ. ಆದ್ರೆ ಅವು ಅನುಕ್ರಮದ ಲಕ್ಷ ಕೊಡು. 3 5 ಬರ್ತೈತಿ ಇಲ್ಲಿ ಬೆಸ ಸಂಖ್ಯೆ, ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತ. 3ರ ಘನ 7, 7 9, 9 11, 4ರ ಘನ ನೋಡಿ 13 15 17 19 ಅನುಕ್ರಮವಾಗಿರ್ತಕ್ಕಂಥ ಬೆಸ ಸಂಖ್ಯೆಗಳದ ಲಕ್ಷ ಕೊಡಬೇಕು. ಪ್ರತಿಯೊಂದು ಘನ ಸಂಖ್ಯೆ n ಕ್ಯೂಬ್ ಎಂಬುದು n ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತವಾಗಿರುತ್ತದೆ. ತಲೆಗೆ ಹೋತಾ? ಪ್ರತಿಯೊಂದು ಘನ ಸಂಖ್ಯೆ n ಕ್ಯೂಬ್ ಎಂಬುದು n ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತವಾಗಿರುತ್ತದೆ. 2ರ ಘನ 2 ನೋಡಿ, ಪ್ರತಿಯೊಂದು ಘನ n ಕ್ಯೂಬ್ 2ರ ಘನ ಆಯ್ತು. ಇದು 2 ಬೆಸ ಸಂಖ್ಯೆಗಳ ಮೊತ್ತವಾಗಿ ಬರೆಯಕ್ಕೆ ಬರ್ತದೆ. 3ರ ಘನ 3 ಬೆಸ ಸಂಖ್ಯೆಗಳ ಮೊತ್ತವಾಗಿ 3 ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತವಾಗಿ ಬರೆಯಕ್ಕೆ ಬರ್ತದೆ. ಹಂಗೆ ನೀವು 25ರ ಘನ ತಗೊಂಡ್ರೆ ಅಂದ್ರೆ 25 ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತವಾಗಿ ಅದನ್ನು ಬರಲಿಕ್ಕೆ ಬರ್ತದೆ. 123 ತೊಗೊಂಡ್ರಂದ್ರೆ 23ರ ಗಣ ತೊಗೊಂಡ್ರಂದ್ರೆ ಅದನ್ನು 123 ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತವಾಗಿ ಬರೆಯಕ. ಹಂಗಂತ ತಿಳ್ಕೊಂಡ 1ರಿಂದ ಪ್ರಾರಂಭ ಆಗಿ ಒತ್ತಟಿಗೆ ಬರೆಯೋದಂತಲ್ಲ. ತಿಳಿತಾ ಇಲ್ಲ ನಿಮ್ಗೆ? ಇಲ್ಲಿ ನೋಡ್ರಿ, 3ರ ಗಣ ಇಲ್ಲಿ 3ರ ಗಣ ಹಂಗಂತೇಳಿ 1 + 3 + 5 ಹಿಂಗೆ ಬರೆಯಕತ್ತಿಲ್ಲ ನಾವು. 7ರಿಂದ ಪ್ರಾರಂಭ ಆಗಿ 11ಕ್ಕೆ ಹಿಂಗೆ ಎಂಡ್ ಆಕತಿ. ಅದನ್ನು ಹುಡುಕ್ಬೇಕು, ಅದು ವಿಶೇಷತೆ ಐತಿ ಇಲ್ಲಿ. ಒಟ್ಟಾರೆ ಮಾಹಿತಿ ನೀವು ನೆನಪಿಟ್ಕೋಬೇಕಾದದ್ದೇನು, ಪ್ರತಿಯೊಂದು ಘನ ಸಂಖ್ಯೆ m ಅನ್ನು ಅನುಕ್ರಮ ಬೆಸ ಸಂಖ್ಯೆಗಳ n ಕ್ಯೂಬನ್ನು n ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತವಾಗಿ ನಮಗೆ ಬರೀಲಿಕ್ಕೆ ಬರ್ತದೆ ಅಂತಕ್ಕಂಥ ಮಾಹಿತಿಯನ್ನು ನೀವೆಲ್ಲ ಗೊತ್ತು ಮಾಡ್ಕೋಬೇಕು, ನೆನಪಿನಲ್ಲೇ ಇಟ್ಕೋಬೇಕು. ತಿಳಿತಾ? ಸರಿ, ಇನ್ನು ಘನಮೂಲದ ಪರಿಕಲ್ಪನೆ ಬರ್ತದೆ. ಅದನ್ನು ಮತ್ತೊಂದು ಅವಧಿಯಲ್ಲಿ ಚರ್ಚೆ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ.